ಯಾವುದಾದ್ರೂ ಪ್ರಶ್ನೆಯಲ್ಲಿ 36 ಅಂಕ ಪ್ರಶ್ನೆಗಳು ನಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನಿಂದ ಬಂದಿದೆ. ಸೊ ನೀವು ಎಷ್ಟು ಬರೀಬೇಕಾಗಿತ್ತು? 24 ಅಂಕದ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಬರೆದರೆ ಆನ್ಸರ್ಸ್ನ ಬರೆದರೆ ಪೇಪರ್ 60 ಔಟ್ ಆಫ್ 60 ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಜನವರಿ 23 ಅದರ ಹಿಂದಿನ ದಿನ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಮತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ. ಅದು ಯಾವ ವಿಷಯದ ಮೇಲೆ ಅಂದರೆ ಬಾಟ್ನಿ ಪೇಪರ್ 1, 5th ಸೆಮಿಸ್ಟರ್ನಲ್ಲಿರುವ ಬಾಟ್ನಿ ಪೇಪರ್ 1 ಪ್ಲಾನ್ ಮಾರ್ಫಾಲಜಿ ಅಂಡ್ ಟ್ಯಾಕ್ಸಾನಮಿ ಪೇಪರ್ದು. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಅಪ್ಲೋಡ್ ಮಾಡಿದ್ವಿ 22ನೇ ತಾರೀಕು. ಅದರ ನೆಕ್ಸ್ಟ್ ಡೇ 23ನೇ ತಾರೀಕು ಎಕ್ಸಾಮ್ ಆಯಿತು. ಸೊ ಆ ಒಂದು ಎಕ್ಸಾಮ್ನಲ್ಲಿ ನಾವು ಕೊಟ್ಟಂತಹ ಹಲವಾರು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಮತ್ತು ಎಲ್ಲರಿಗೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿದೆ. 50% ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ ತುಂಬ ಇದೆ. ಸೊ ಆ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ರಿಪೀಟ್ ಆಗಿವೆ ಮತ್ತು ಅವು ಚೇಂಜ್ ಆಗಿ ರಿಪೀಟ್ ಆಗಿದಾವ ಅಥವಾ ಅವೇ ಕ್ವಶನ್ಸ್ ಬಂದಿದ್ದಾವ, ಈ ರೀತಿ ರಿಪೀಟ್ ಆಗೋದ್ರಿಂದ ಏನಾಗುತ್ತೆ? ಕೆಲವೊಂದು ಜನ ಕೇಳ್ತಾ ಇದ್ರಿ, ಸರ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದೋದ್ರಿಂದ ನಾವು ಎಕ್ಸಾಮ್ನಲ್ಲಿ ಪಾಸ್ ಆಗ್ಬಹುದಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಎಷ್ಟು ಅಂಕ ನಮಗೆ ಸಿಗುತ್ತೆ, ಎಷ್ಟು ಮಾರ್ಕ್ಸ್ ನಮಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಒಂದು ವಿಷಯದ ಕುರಿತು ನಾವು ಚರ್ಚೆನ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿ ನೀಡ್ತಾ ಇದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾವು ಕೊಟ್ಟಂತಹ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಅಥವಾ ಡೈರೆಕ್ಟ್ ಆಗಿ ಕಂಪೇರ್ ಮಾಡಬಹುದು. ಸೊ ಇದು ನಾವು ಕೊಟ್ಟಂತಹ ಒಂದು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ. ನಾವು ಒಂದು ವಿಡಿಯೋದಲ್ಲಿ ಬರೀ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದ್ವಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಉತ್ತರ ಸಹಿತವಾಗಿ ಮತ್ತು ದೀರ್ಘವಾದ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋನ ಜಾಸ್ತಿ ಜನ ನೋಡಿಲ್ಲ, ಮಿನಿಮಮ್ 100 ಜನ ನೋಡಿದ್ದೀರಾ ಅಷ್ಟೇ. ಸೊ ಬೇಕಾದರೆ ಆ ವಿಡಿಯೋನ ಇನ್ನೊಮ್ಮೆ ನೋಡ್ಕೊಳ್ಳಿ, ನಿಮಗೆ ಕೀ ಆನ್ಸರು ಕೂಡ ನೋಡ್ದಂಗೆ ಆಗುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಇದು ಈ ವರ್ಷ ಅಂದರೆ 2024-25ರಲ್ಲಿ ಜನವರಿಯಲ್ಲಿ ನಡೆದ ಪರೀಕ್ಷೆ ನಡೀತಲ್ಲ ಅದರ ಒಂದು ಕ್ವಶನ್ ಪೇಪರ್ ನೋಡಿ. ಸೊ ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಇನ್ನು 2 ಪ್ರಶ್ನೆ ಪತ್ರಿಕೆನ ಕಂಪೇರ್ ಮಾಡಿ ನೋಡೋದಾದ್ರೆ, ಮೊದಲಿಗೆ 2 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ಇಲ್ಲಿ ನಮಗೆ ಸಿಮಿಲರ್ ಕ್ವಶನ್ ಅಥವಾ ರಿಪೀಟೆಡ್ ಕ್ವಶನ್ ಅಂತ ಬಂದಿರೋದು ಒಂದು ರೈಸೋಮ್ ಇಲ್ಲಿದೆ ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೂಡ 2ನೇ ಕ್ವಶನ್ ಇದೆ ಮತ್ತು ಈ ಸಲದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದು 2ನೇ ಪ್ರಶ್ನೆ ಆ್ಯಸ್ ಇಟ್ ಈಸ್ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿದೆ. ಸೊ ಇಲ್ಲಿ ನಿಮಗೆ 2 ಅಂಕ ಸಿಕ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಇನ್ನೊಂದು ಹೋಲೋ ಟೈಪ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 5th ಕ್ವಶನ್ 5ನೇ ಪ್ರಶ್ನೆ ಬಂದಿದೆ ಮತ್ತು ಈ ವರ್ಷದ ಕ್ವಶನ್ ಪೇಪರಲ್ಲಿ 6ನೇ ಪ್ರಶ್ನೆ ಬಂದಿದೆ. ಸೊ ಇದು ಕೂಡ 2 ಅಂಕದ ಪ್ರಶ್ನೆ 2+2. ಸೊ ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಟೋಟಲ್ ಆಗಿ 4 ಅಂಕ ಸಿಕ್ತು. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್, ಎಕ್ಸ್ಪ್ಲೇನ್ ಏರಿಯಲ್ ರೂಟ್ ಮಾಡಿಫಿಕೇಶನ್. ಎಲ್ಲಿದೆ? 11ನೇ ಪ್ರಶ್ನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 9ನೇ ಪ್ರಶ್ನೆ ಹಾಗೂ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 11ನೇ ಪ್ರಶ್ನೆ ಇಲ್ಲಿದೆ. ಸೊ ಈ ಒಂದು ಪ್ರಶ್ನೆ ನಿಮಗೆ ರಿಪೀಟ್ ಆಗಿದೆ. ಸೊ ಇದು 4 ಅಂಕದ ಒಂದು ಪ್ರಶ್ನೆ. ಇದಾದಮೇಲೆ ಇನ್ನೊಂದು ಪ್ರಶ್ನೆ ಇದೇ ಮೇನ್ನಲ್ಲಿ ರಿಪೀಟ್ ಆಗಿದೆ, ರೈಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಎಂಗ್ಲರ್ಸ್ ಆ್ಯಂಡ್ ಫ್ರಾಂಟಲ್ಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಸೊ ಇಲ್ಲಿದೆ 12ನೇ ಪ್ರಶ್ನೆ. ಅದೇ ಪ್ರಶ್ನೆ ಈ ವರ್ಷನೂ ಕೂಡ 12ನೇ ಪ್ರಶ್ನೆಯಾಗಿ ರಿಪೀಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಟೋಟಲ್ ಆಗಿ ಎಷ್ಟು ಅಂಕ ಸಿಕ್ತು? ಸೆಕೆಂಡ್ ಮೇನ್ನಿಂದ 4+4 8 ಅಂಕ ಸಿಕ್ತು. ಸೊ ಟೋಟಲ್ ಆಗಿ ಫಸ್ಟ್ ಮೇನಲ್ಲಿ 4 ಅಂಕ, ಇದು 8 ಅಂಕ, ಇಲ್ಲಿ 12 ಅಂಕ ಸಿಕ್ತು. ಇನ್ನು 3ನೇ ಮೇನಲ್ಲಿ ನೋಡೋದಾದರೆ 15ನೇ ಪ್ರಶ್ನೆ, ಗಿವ್ ದ ಸಲೈನ್ ಫೀಚರ್ಸ್ ಆಫ್ ಫ್ಯಾಮಿಲಿ ರೂಬಿಯೇಸಿ. ಇಲ್ಲಿ 16ನೇ ಪ್ರಶ್ನೆ ಸ್ವಲ್ಪ ಚೇಂಜ್ ಆಗಿದೆ, ರೈಟ್ ದ ಸಲೈನ್ ಫೀಚರ್ಸ್ ಆಫ್ ಫ್ಯಾಮಿಲಿ ಸೊಲನೆಸಿ ಕೇಳಿದ್ದಾರೆ. ಈ ವರ್ಷ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಅನೋನೆಸಿ ಆ್ಯಂಡ್ ಸೊಲನೆಸಿ. ಸೊ ಈ ಒಂದು ಮೇನಲ್ಲೂ ಕೂಡ ನಿಮಗೆ ಎಷ್ಟು ಅಂಕ ಸಿಕ್ತು? 4+4 ಅಂದರೆ 8 ಅಂಕ ಸಿಕ್ತು. ಯಾವ ಪ್ರಶ್ನೆ ಅಂತ ಇನ್ನೊಮ್ಮೆ ನೋಡೋದಾದ್ರೆ ಇವೆರಡು ಪ್ರಶ್ನೆ ಮತ್ತು ಇವೆರಡು ಪ್ರಶ್ನೆ ರಿಪೀಟ್ ಆಗಿದೆ, 8 ಅಂಕ ಬಂತು ಇಲ್ಲಿ. ಇನ್ನು 4ನೇ ಮೇನಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಅಡ್ವಾಂಟೇಜಸ್ ಎಲ್ಲಿದೆ? ಅಡ್ವಾಂಟೇಜಸ್ ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಫೈಲೋಜೆನೆಟಿಕ್ ನಾಮಿನಿಕ್ಲೇಚರ್. ಈ ಪ್ರಶ್ನೆ ಇಲ್ಲಿ 18ನೇ ಪ್ರಶ್ನೆಯಾಗಿ ರಿಪೀಟ್ ಆಗಿದೆ. ಸೊ ಇಲ್ಲಿ ನಿಮಗೆ 4 ಅಂಕ ಸಿಕ್ತು. ಅದಾದ ನಂತರ 5ನೇ ಮೇನಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಕ್ಕಿದೆ. ಒಂದು
ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸ್. ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸ್ ಎಲ್ಲಿದೆ ಅದು? ಇಲ್ಲಿದೆ. 21ನೇ ಪ್ರಶ್ನೆ. ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸ್ ಇಲ್ಲಿ ರೈಟ್ ನೋಟ್ ಆನ್ ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸ್. ಸೊ ಇಲ್ಲಿ ಎಷ್ಟು ಅಂಕ ಆಯಿತು ನಿಮಗೆ? 4 ಅಂಕ. 4 ಅಂಕ ಬಂತು ಇಲ್ಲಿ. ಅದಾದ ನಂತರ ಎಕ್ಸ್ಪ್ಲೇನ್ ಅಬೌಟ್ ದ OTUs. ನಾನು ಹೇಳಿದ್ದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದು O4Ts ಅಲ್ಲ, OTUs ಅಂತ. ಸೊ ಇಲ್ಲಿ ಒಂದು ಕೂಡ ಪ್ರಶ್ನೆ ರಿಪೀಟ್ ಆಗಿದೆ. ಇದಾದ ನಂತರ ಮತ್ತೆ ಒಂದು ಪ್ರಶ್ನೆ ಬಂದಿದೆ. ಯಾವುದು ಅಂದರೆ ಮೆನ್ಷನ್ ದ ಡಿಮೆರಿಟ್ಸ್ ಆಫ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಇಲ್ಲಿದೆ ನೋಡಿ. ಇವೆರಡು ಪ್ರಶ್ನೆ ರಿಪೀಟ್ ಆಗಿದೆ. ಸೊ ಈ ಒಂದು ಮೇನಲ್ಲಿ ನಿಮಗೆ ಟೋಟಲ್ ಆಗಿ 4 + 4 + 4 ಎಷ್ಟು ಅಂಕ ಬಂತು? 12 ಅಂಕ ಬಂತು. ಸೊ ಟೋಟಲ್ ಆಗಿ ಎಷ್ಟು ಅಂಕ ಬಂದಿದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡೋಣ. ಒಂದು ರೈಸೋಮ್ ಬಂತು 2 ಅಂಕ, ರೈಸೋಮು 2 ಅಂಕಕ್ಕೆ. ಅದಾದ ನಂತರ ಹೋಲೋಟೈಪ್ ಬಂತು, ಹೋಲೋಟೈಪ್. ಅದಾದ ನಂತರ ಏರಿಯಲ್ ಮಾಡಿಫಿಕೇಶನ್. ಅದಾದ ನಂತರ ಯಾವ್ದು ಬಂತು? ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಆಂಗ್ಲರ್ಸ್ ಆ್ಯಂಡ್ ಫ್ಯಾಂಟಲ್ಸ್. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಂತು. ಅದಾದ ನಂತರ ಫ್ಯಾಮಿಲೀಸ್. ಫ್ಯಾಮಿಲೀಸಲ್ಲಿ ಯಾವ್ಯಾವುದು ಬಂತು ಅಂತ ನೋಡೋದಾದರೆ ರೂಬಿಯೇಸಿ ಫ್ಯಾಮಿಲಿನ ಕೇಳಿದ್ದಾರೆ. ರೂಬಿಯೇಸಿ ಫ್ಯಾಮಿಲಿ ಮತ್ತು ಸೋಲೋನೆಸಿ. ರೂಬಿಯೇಸಿ ಮತ್ತು ಸೋಲೋನೆಸಿ ಫ್ಯಾಮಿಲಿನ ಕೇಳಿದ್ದಾರೆ, ಸೋಲೋನೆಸಿ. ಅದಾದ ನಂತರ ಅಡ್ವಾಂಟೇಜಸ್ ಆಫ್ ಫೈಲೋಜೆನೆಟಿಕ್ ಕ್ಯಾರೆಕ್ಟರ್ಸ್, ಫೈಲೋಜೆನೆಟಿಕ್ ನಾಮಿನಿಕ್ಲೇಚರ್. ಅದಾದ ನಂತರ ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸ್, ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸನ್ನು ಕೇಳಿದ್ದಾರೆ. ಲಾಸ್ಟಿಗೆ OTU, ಆಪರೇಷನಲ್ ಟ್ಯಾಕ್ಸಾನಮಿಕ್ ಯೂನಿಟ್ಸ್ ಮತ್ತು ನ್ಯೂಮರಿಕಲ್ ಟ್ಯಾಕ್ಸಾನಮಿಯ ಡಿಮೆರಿಟ್ಸನ್ನು ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಅಂಕ ಬಂತು ಅಂದರೆ 36 ಅಂಕ ಬಂದಿದೆ. Oh my God. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆ ಇರೋದು ಟೋಟಲ್ ಆಗಿ 60 ಅಂಕದ್ದು. ಎಷ್ಟು ಮಾರ್ಕ್ಸದ್ದು? 60 ಅಂಕದ ಪ್ರಶ್ನೆ ಪತ್ರಿಕೆ. ಸೊ ನಿಮಗೆ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಿಂದ ಎಷ್ಟು ಅಂಕ ಬಂದಿದೆ? 36 ಮಾರ್ಕ್ಸಿನ ಕ್ವಶನ್ಸು ರಿಪೀಟ್ ಆಗಿದೆ. ಸೊ ನೀವು ಈ ಸಲ ಎಷ್ಟು ಅಂಕದ ಪೇಪರನ್ನು ಬರೆದಿದ್ರಿ? ಸೊ 60 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 36 ಅಂಕದ ಪ್ರಶ್ನೆಗಳು ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಿಂದ ಬಂದಿದೆ. ಸೊ ನೀವು ಎಷ್ಟು ಅಂಕದ ಬರೀಬೇಕಾಗಿತ್ತು? ಇನ್ನು 24 ಅಂಕದ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಗಳನ್ನ ಬರೆದಿದ್ರೆ, ಆನ್ಸರ್ಸ್ನ ಬರೆದಿದ್ರೆ ನಿಮ್ಮದು ಪೇಪರು 60 ಔಟ್ ಆಫ್ 60 ಆಗುತ್ತೆ. ಸೊ ಯಾರು ನಮ್ಮ ಒಂದು ವಿಡಿಯೋನ ನೋಡ್ಕೊಂಡು ಹೋಗಿದ್ರಿ ಅವ್ರಿಗೆ ಒಂದು ಬೋನಸ್. ಯಾಕಂದರೆ ಅವರು ಆಲ್ರೆಡಿ 36 ಅಂಕ ಅವರ ಪಾಕೆಟಲ್ಲಿ ಇದೆ. ಸೊ ಇನ್ನು 24 ಅಂಕದ ಪ್ರಶ್ನೆಗಳಿಗೆ ಅವರು ಉತ್ತರನ ಬರಿಬೇಕಾಗಿತ್ತು. ಸೊ ಇದರಿಂದ ಏನು ತಿಳಿಬೋದು ಅಂತ ಅಂದರೆ, ನಾವು ಕಡ್ಡಾಯವಾಗಿ ಎಕ್ಸಾಮ್ಗಿಂತ ಮುಂಚೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಓದ್ಕೊಳ್ಳೇಬೇಕು. ಅಲ್ಲಿ ನಮಗೆ 50%, 50%ಗಿಂತ ಜಾಸ್ತಿ ಪ್ರಶ್ನೆಗಳು ಏನಾಗ್ತವೆ? ರಿಪೀಟ್ ಆಗ್ತವೆ. ಸೊ ನಾವು ಒಂದು ವೇಳೆ ಎಕ್ಸಾಮ್ ಹಿಂದಿನ ದಿನ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದಿದ್ದೇ ಆದಲ್ಲಿ ಈಸಿಯಾಗಿ ನಾವು ನಮ್ಮ ಪರ್ಸೆಂಟೇಜನ್ನು 80 ಅಥವಾ 50+ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ಒಂದು ಚರ್ಚೆಯ ವಿಷಯ. ಸೊ ನಾವು ಈ ಒಂದು ಬಾಟ್ನಿ ವಿಷಯ ಅಲ್ಲದೆ ಫಿಸಿಕ್ಸ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀವಿ, ಕೆಮಿಸ್ಟ್ರಿ ಅಪ್ಲೋಡ್ ಮಾಡಿದ್ದೀವಿ ಮತ್ತು ಮ್ಯಾಥ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಸೊ ಆ ಒಂದು ವಿಡಿಯೋಗಳ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಮತ್ತು ಆ ಒಂದು ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ ಮಾಡ್ಕೊಳ್ಳಿ, ಇನ್ನೊಮ್ಮೆ ನೋಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಕ್ವಶನ್ ಪೇಪರ್ ರಿಪೀಟೆಡ್ ಆಗಿ ಬಂದಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಖಂಡಿತ ನಿಮ್ಮ ಕಮೆಂಟ್ಗೆ ರಿಪ್ಲೈಯನ್ನು ಕೊಡ್ತೀವಿ. ಸೊ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಬಾಯ್.